ಗಿಡದಲ್ಲಿ ಹಣ್ಣು ಏನೋ ಒಂದು ಉಂಟಾಗುತ್ತೆ. ನಮಗೆ ಅದು ಬೀಜ ಬಿತ್ತಿದಾಗ ಗೊತ್ತಿಲ್ಲ, ಆ ಗಿಡ ಬೆಳೆದಾಗ ಗೊತ್ತಿಲ್ಲ. ಬೆಳೆದು ಅದು ನೂರಾರು ದಿನಗಳ ಕಾಲ ತಾನು ನೀರು ಹೀರಿ, ಸೂರ್ಯನ ಶಾಖ ಹೀರಿ, ವಾತಾವರಣದ ಗಾಳಿಯನ್ನು ಉಪಯೋಗಿಸಿಕೊಂಡು ಮಣ್ಣಿನಿಂದ ಸಾರವನ್ನು ಸ್ವೀಕರಿಸಿ ಆ ಹಣ್ಣು ಮಾಡಲಿಕ್ಕೆ ಅದು ಎಷ್ಟು ಶ್ರಮ ವಹಿಸಿರುತ್ತೆ. ಆ ಶ್ರಮದಲ್ಲಿ ಗಿಡಕ್ಕೂ ಕೂಡ ಪೂರ್ಣ ಪಾಲು ತನಗೆ ಗೊತ್ತಿಲ್ಲ. ಅಲ್ಲೂ ಆಗ್ತಾ ಇದೆ ಅಂತ ಬಿಟ್ಟರೆ ಅದರ ಹತ್ರ ಕೇಳಿದರೆ ನೀನು ಈ ಹಣ್ಣು ಹೇಗೆ ಮಾಡಿದ್ದು ಕೇಳಿದರೆ ಅದಕ್ಕೂ ಗೊತ್ತಿಲ್ಲ ಹೇಳಲಿಕ್ಕೆ. ನಮ್ಮ ದೇಹವನ್ನೇ ತಗೊಳ್ಳೋಣ, ನಾವು ತಿಂದೆವು, ಅನ್ನ ಹೊಟ್ಟೆ ಒಳಗೆ ಹೋದ್ಮೇಲೆ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ಅಷ್ಟೊತ್ತು ಎಲ್ಲ ಕ್ರಿಯೆ ಆಗಿ ನಾವು ಸುಖವಾಗಿದ್ದೇವೆ, ಜೀರ್ಣ ಆಯಿತು, ರಕ್ತ ಮಾಂಸ ಮಜ್ಜೆ ಮೂಳೆಗಳೆಲ್ಲ ಏನು ದೇಹಕ್ಕೆ ಬೇಕೋ ಅದು ಆಯಾಯ ಜಾಗದಲ್ಲಿ ಆಯಾಯ ರೀತಿಯಲ್ಲಿ ಕುಳಿತುಕೊಂಡಿತು. ಇಷ್ಟೆಲ್ಲ ಆದಮೇಲೆ ಅದನ್ನು ನಡೆಸಿದವನು ಯಾರು ಅಂತ ಯೋಚನೆ ಮಾಡಿದರೆ ನಾನಲ್ಲ ಅನ್ನೋದು ಸರಿಯಾಗಿ ಗೊತ್ತಾಗುತ್ತೆ. ಹಾಗೆಯೇ ಆ ಗಿಡದಿಂದ ಉಂಟಾದ ಹಣ್ಣನ್ನು ನಾನು ಸ್ವೀಕರಿಸುವ ಮುನ್ನ ಅದಕ್ಕೆ ಎಷ್ಟೋ ಮಧ್ಯದಲ್ಲಿ ಆ ಕಾರ್ಯವನ್ನು ನಡೆಸುವುದಕ್ಕೆ ತಮ್ಮ ಶ್ರಮವನ್ನು ಹಾಕಿದ್ದಾರೆ.